ಕರುನಾಡ ಜನತೆಗೆ ಪ್ರೀತಿಯ ಗಿರೀಶ್ ಮಾಡುವ ನಮಸ್ಕಾರಗಳು. ಈ ದಿನ ನಾನು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಮಲ್ಲೇಶ್ವರಂನಲ್ಲಿ ಒಂದು ಅದ್ಭುತ ಸ್ಟುಡಿಯೋ ಎಂದರೆ ನೇಚರ್ ಕ್ರಿಯೇಷನ್ ಸ್ಟುಡಿಯೋದಲ್ಲಿ ನಾನು ಇವತ್ತು ಬಂದಿದ್ದೇನೆ. ಕಾರಣ ಏನಪ್ಪಾ ಅಂದ್ರೆ, ಈ ದಿನ ನಾವೊಂದು ಅಡಿಷನ್ ಇಟ್ಕೊಂಡಿದೀವಿ ನಮ್ಮ ಒಂದು ಈ ಸ್ಟುಡಿಯೋದಲ್ಲಿ. ಆ ಒಂದು ಸಿನಿಮಾ ನಾವು ಈ ದಿನ ನಾವೊಂದು ತೆಗೆಯೋಣ ಅಂತ ನಾವು ಅನ್ಕೊಂಡಿದ್ದು. ಅದಕ್ಕೆ ಪ್ರೊಡ್ಯೂಸರ್ ನಾನೇ, ನಿರ್ಮಾಪಕನಾಗಿ ನಾನು ಗಿರೀಶ್ ಗೌಡ ಕನಕಪುರ, ನಾನೇ ನಿರ್ಮಾಪಕ. ಹಾಗೂ ಆ ಸಿನಿಮಾಗೆ ಒಂದು ಸಾಹಿತ್ಯನೂ ಕೂಡ ನಾನೇ ಬರೆದಿದ್ದೇನೆ. ಕತೆ ಬಂದು ಈ ಒಂದು ವಿಚಾರ ಕತೆ, ಈ ಸಿನಿಮಾಗೆ ಗಾಂಧಿನಿ ಗೆಸ್ಟ್ ಹೌಸ್ ಎಂಬ ಒಂದು ಸಿನಿಮಾಗೆ ಕತೆ ನೇಚರ್ ಕ್ರಿಯೇಷನ್ ತಂಡದವರಾದ ಮುಖ್ಯಸ್ಥರಾಗಿರ್ತಕ್ಕಂಥ ನನ್ನ ಪ್ರೀತಿಯ ಗೆಳೆಯ ಹರೀಶ್ ಅವರು ಕೂಡ ಈ ಒಂದು ಸಿನಿಮಾಗೆ ಅದ್ಭುತವಾದ ಕಥೆಯನ್ನು ಬರೆದಿದ್ದಾರೆ. ಹಾಗೂ ಈ ಸಿನಿಮಾದಲ್ಲಿ 3 ಜನ ಹೀರೋಯಿನ್ಗಳಿದ್ದಾರೆ, ಒಬ್ರು ಹೀರೋ. ಅದ್ಭುತವಾದಂತಹ ಕತೆ, ಅದ್ಭುತವಾದಂತಹ ಸಂದೇಶ ಇರುವಂತಹ ಒಂದು ಸಿನಿಮಾ ನಾವು ಮಾಡೋಣ ಅಂತ ನಾವು ಪ್ರಯತ್ನ ಪಟ್ಟಿದ್ದೇವೆ. ಕರುನಾಡ ಮಹಾಜನತೆಗೆ ಹೇಳುವುದೇನೆಂದರೆ, ಈ ಸಿನಿಮಾಗೆ ನನ್ನ ಅಚ್ಚುಮೆಚ್ಚಿನ ಸ್ನೇಹಿತೆ ಕುಮಾರಿ ಭೂಮಿಕಾ ಅವರು ಕೂಡ ಈ ಹೀರೋಯಿನ್. ಈ ಒಂದು ಸಿನಿಮಾಗೆ ಗಾಂಧಿನಿ ಗೆಸ್ಟ್ ಹೌಸ್ ಎಂಬ ಸಿನಿಮಾಗೆ ನಮ್ಮ ಭೂಮಿಕಾ ಕೂಡ ಒಂದು ಹೀರೋಯಿನ್ ಆಗಿ ನಟಿಸಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಹಾರೈಕೆ, ಆಶೀರ್ವಾದ, ದೇವರ ಕೃಪೆ ಕೂಡ ಅವರಿಗಿರಲಿ. ಅವರು ಕರ್ನಾಟಕದಲ್ಲಿ ಇದೇ ರೀತಿ ಒಂದು ಹಲವಾರು ಹೆಚ್ಚಿನ ಸಿನಿಮಾಗಳಲ್ಲಿ, ಕನ್ನಡ ಸಿನಿಮಾಗಳಲ್ಲಿ ಅವಕಾಶ ಸಿಗಲಿ ಅಂತ ನಾನು ಕೂಡ ಹಾರೈಸ್ತೇನೆ. ನಿಮ್ಮೆಲ್ಲರ ಒಂದು ಬೆಂಬಲ ಕೂಡ ಅವರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತಾ, ಈಗ ಅವರು ಏನ್ ಹೇಳ್ತಾರೆ ಕೇಳೋಣ. ನನಗೆ ಆಕ್ಟಿಂಗ್ ಅಲ್ಲಿ ತುಂಬಾ ಇಷ್ಟ ಇತ್ತು. ಅದರಲ್ಲಿ ಇದು ನನ್ನ ಫಸ್ಟ್ ಮೂವಿ, ಹೀರೋಯಿನ್ ಆಗಿ ನಾನ್ ಮಾಡ್ತಾ ಇರೋದು. ನಿಮ್ಮ ಆಶೀರ್ವಾದ ಮತ್ತೆ ನಿಮ್ಮ ಆಯ್ಕೆ ನನ್ನ ಮೇಲೆ ಸದಾ ಇರ್ಲಿ ಸರ್. ನಿಮಗೂ ಅಭಿಮಾನಿ ಬಳಗ ತುಂಬಾ ಇದೆ ಅಂತ ನಾನು ಕೇಳಿದ್ದೀನಿ. ಅವ್ರಗಳ ಆಶೀರ್ವಾದ ಕೂಡ ನನ್ನ ಮೇಲೆ ಇರ್ಲಿ, ಇದೇ ತರ ನನ್ನ ಬೆಳೆಸಿ ಅಂತ ಕೇಳ್ಕೊಂತೀನಿ. ಕೇಳಿದ್ರಲ್ಲ ಅಭಿಮಾನಿ ಸ್ನೇಹಿತರೆ, ನಮ್ಮ ಭೂಮಿಕಾ ಅವರಿಗೆ ಕರ್ನಾಟಕದಲ್ಲಿ ಇದೇ ತರ ಆರೈಕೆ, ಹೆಚ್ಚಿನ ನಿಮ್ಮಂತವರ ಶಕ್ತಿ ಕೊಟ್ಟು ಅವರಿಗೆ ನಾವು ಕನ್ನಡ ಸಿನಿಮಾದಲ್ಲಿ ಒಂದು ಅದ್ಭುತವಾಗಿ ನಟಿಸಲಿದ್ದಾರೆ ನಮ್ಮ ಹೀರೋಯಿನ್ ಕುಮಾರಿ ಭೂಮಿಕಾ ಅವರು. ಅವರೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ, ನಮ್ಮೆಲ್ಲರ ಒಂದು ಆರೈಕೆ ಕೂಡ ಇರಲಿ. ನೀವೆಲ್ಲ ಈ ಸಿನಿಮಾವನ್ನು ನೋಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದ್ಭುತವಾದ ಸಂದೇಶ ಇರ್ತಕ್ಕಂಥ ಸಿನಿಮಾ, ಸಾಹಿತ್ಯ ಕೂಡ ನಾನೇ, ಅದಕ್ಕೆ ನಿರ್ಮಾಪಕನು ಕೂಡ ನಾನೇ ಇರೋದ್ರಿಂದ ನಿಮಗೆ ನಾನು ನಿಮ್ಮೆಲ್ಲರ ಒಂದು ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಈ ಸಿನಿಮಾಗೆ ಹೆಚ್ಚಿನ ಶಕ್ತಿ ಕೊಟ್ಟು ಈ ಸಿನಿಮಾವನ್ನು ನೋಡಿ ಎಂದು ನಾನು ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ನನ್ನ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಭೂಮಿಕಾ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ, ನಾನ್ ನಿಮ್ ಭೂಮಿ. ನಾವಿದ್ದೀವಿ ನೇಚರ್ ಕ್ರಿಯೇಷನ್ ಸ್ಟುಡಿಯೋದಲ್ಲಿ. ಇವತ್ ನಮ್ ಜೊತೆ ಇದ್ದಾರೆ ಗಾಂಧಿನಿ ಗೆಸ್ಟ್ ಹೌಸ್ ಮೂವಿಯ ಪ್ರೊಡ್ಯೂಸರ್ ಆದಂತ ಗಿರೀಶ್ ಗೌಡ ಅವರು, ಕನಕಪುರದಿಂದ. ಇವ್ರ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಆಯ್ತು. ಕರ್ನಾಟಕ ಕನ್ನಡಿಗರಿಗೆ ನಿಮ್ಮ ಪ್ರೀತಿಯ ಗಿರೀಶ್ ಗೌಡ ಮಾಡುವ ನಮಸ್ಕಾರಗಳು. ನಮ್ಮ ವೀಕ್ಷಕರಿಗೆ ನಿಮ್ ಬಗ್ಗೆ ಒಂದು ಕಿರು ಪರಿಚಯ ಬಂದಿತ್ತು. ನಾನು ಈ ದಿನ ಬೆಂಗಳೂರಿನಲ್ಲಿ ಅದ್ಭುತವಾಗಿರತಕ್ಕಂಥ ಸ್ಟುಡಿಯೋ ಎಂದರೆ ನೇಚರ್ ಸ್ಟುಡಿಯೋ. ನೇಚರ್ ಕ್ರಿಯೇಷನ್ ಸ್ಟುಡಿಯೋದಲ್ಲಿ ನಾನು ಈ ದಿನ ಬಂದಿದ್ದೇನೆ. ಕಾರಣ ಇಷ್ಟೇ, ನನ್ನ ಅಚ್ಚುಮೆಚ್ಚಿನ ಸ್ನೇಹಿತರಾದ ಪ್ರೀತಿಯ ಸ್ನೇಹಿತರು ಹರೀಶ್ ಅವರು ನನ್ನ ಜೊತೆ ಇದ್ದಾರೆ. ಹಾಗೂ ನಾನು ಒಂದು ಸಿನಿಮಾಗೆ ನಿರ್ಮಾಪಕನಾಗಿ ನಾನು ಆ ಸಿನಿಮಾಗೆ ನಾನು ಪ್ರೊಡ್ಯೂಸರ್ ಆಗಿ ಬಂದಿದ್ದೇನೆ. ನನ್ನ ಅಚ್ಚುಮೆಚ್ಚಿನ ಸ್ನೇಹಿತರಿಗೆ ತಪ್ಪಾಗಲಾರದು, ನಮ್ಮ ಪ್ರೀತಿಯ ಕುಮಾರಿ ಭೂಮಿಕಾ ಅವರು ಕೂಡ ಈ ಸಿನಿಮಾಗೆ ಹೀರೋಯಿನ್ ಆಗಿ ಅವರು ನಟಿಸಲಿದ್ದಾರೆ. ನಿಮಗೆ ಮೂವಿ ಮಾಡ್ಬೇಕು ಅಂತ ಕಾನ್ಸೆಪ್ಟ್ ಏನಕ್ಕೆ ಬಂತು, ಪ್ರೊಡ್ಯೂಸ್ ಮಾಡ್ಬೇಕು ಅಂತ? ನಾನು ಇತ್ತೀಚಿನ ದಿನಗಳಲ್ಲಿ ಸುಮಾರು ಹಲವಾರು ಸಂಗೀತ ಲೋಕದಲ್ಲಿ ಸುಮಾರಷ್ಟು ಹಾಡುಗಳನ್ನು ನಾನು ಹಾಡಿದೆ. ಆ ಒಂದು ಹಾಡಬೇಕಾದ್ರೆ ಹಲವಾರು ನಟ ನಟಿಯರೆಲ್ಲ ಪರಿಚಯ ಆದರು. ಅವರೆಲ್ಲ ನಮ್ಗೆ ಕೇಳಿದ್ರು, ನೀವು ಪ್ರೊಡ್ಯೂಸರ್ ಆಗಿ, ಇಲ್ಲ ನಿರ್ದೇಶಕರಾಗಿ ನೀವೇ ಯಾಕೆ ಮಾಡಬಾರ್ದು ಸಿನಿಮಾ ಅಂತ. ಹಾಗಾಗಿ ನನಗೆ ನೇಚರ್ ಕ್ರಿಯೇಷನ್ ಅವರ ವತಿಯಿಂದ ಅವರೆಲ್ಲ ಪ್ರೊಡ್ಯೂಸರ್ಗೂ ಟೋಟಲಿ ಆಕ್ಚುಲಿ ಎಲ್ಲರೂ ನನಗೆ ಆತ್ಮೀಯ ಸ್ನೇಹಿತರು. ನೇಚರ್ ಕ್ರಿಯೇಷನ್ ಅವರ ಒಂದು ತಂಡದವರು ಎಲ್ಲ ನನ್ನ ಆತ್ಮೀಯರಾಗಿರೋದ್ರಿಂದ ಅವರ ಒಂದು ಕ್ರಿಯೇಷನ್ ಮುಖಾಂತರ ನಾವು ಒಂದು ಗಾಂಧಿನಿ ಗೆಸ್ಟ್ ಹೌಸ್ ಎನ್ನುವ ಒಂದು ಸಿನಿಮಾಗೆ ನಾನು ಅವರ ಸಂಸ್ಥೆಯಿಂದ ನಾನು ಪ್ರೊಡ್ಯೂಸ್ ಮಾಡೋಣ ಅಂದ್ಬಿಟ್ಟು ನಾನು ಇಲ್ಲಿ ಬಂದಿದ್ದೇನೆ. ಕರೋಕೆ ಲೋಕದಲ್ಲಿ ನೀವು ಒಂದು ಮಿನಿ ಬಂಡೆ ಅಂತಾನೆ ಹೆಸರು ತಗೊಂಡಿದ್ದೀರಾ. ಈ ಕರೋಕೆ ಕ್ಷೇತ್ರಕ್ಕೆ ನೀವು ಹೇಗ್ ಬಂದ್ರಿ? ಪ್ರೀತಿಯಿಂದ ಎಲ್ಲರನ್ನ ಕನಕಪುರದ ಸಂಗೀತ ಲೋಕದಲ್ಲಿ ಕನಕಪುರದ ಬಂಡೆ ಅಂತಾನೆ ಕರೀತಾರೆ. ಅಂದ್ರೆ ಸಂಗೀತ ಲೋಕದಲ್ಲಿ ಅವರ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೀನಿ ಸ್ನೇಹಿತರೆ. ಹಾಗೂ
ನನ್ನ ಹಾಡುಗಳು ಕೇಳಿ ಕೆಲವರೆಲ್ಲ ಬಹಳ ಅದ್ಭುತವಾಗಿ ನೀವು ಮಾಡ್ತೀರಾ ಅಂತಾನೆ ಹೇಳ್ತಾ ಇರ್ತಾರೆ. ಹಾಗಾಗಿ ಆ ಒಂದು ವಿಚಾರವಾಗಿ ನಾನೊಂದು ಸಿನಿಮಾ ಯಾಕೆ ನಾನು ಮಾಡಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿ ಒಂದು ಸೃಷ್ಟಿಯಾಯಿತು. ಆ ಸೃಷ್ಟಿಗೆ ನಿಮ್ಮಂತ ಆತ್ಮೀಯ ಸ್ನೇಹಿತರೆ ಅದಕ್ಕೆ ಕಾರಣ. ಹಾಗಾಗಿ ಗಾಂಧಿನಿ ಗೆಸ್ಟ್ ಹೌಸ್ ಎಂಬ ಒಂದು ಸಿನಿಮಾಕ್ಕೆ ನಾನು ನಿರ್ಮಾಪಕನಾಗಿ ಈ ದಿನ ನಿಮ್ಮ ನೇಚರ್ ಕ್ರಿಯೇಷನ್ ಸ್ಟುಡಿಯೋ ಆಗಮಿಸಿದ್ದೇನೆ. ಇದು ಗಾಂಧಿನಿ ಗೆಸ್ಟ್ ಹೌಸ್ ಮೂವಿ ಶೂಟಿಂಗ್ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡ್ಬೇಕಂತ ಈಗ ಒಂದು ಆಡಿಷನ್ ನಡೀತಾ ಇದೆ. ಅದಾದ ನಂತರ ಸ್ವಲ್ಪ ದಿನದಲ್ಲೇನೆ ಅತಿ ಶೀಘ್ರದಲ್ಲೇ ನಾವೊಂದು ಶೂಟಿಂಗ್ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಅದನ್ನ ನಾವು ಎಲ್ಲಾ ಮಾಧ್ಯಮಗಳಲ್ಲಿ, ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲಿ ಜಾಹೀರಾತಾಗಿ ಕೊಟ್ಟು ಆಮೇಲೆ ನಾವು ಪ್ರೊಡ್ಯೂಸ್ ಮಾಡೋಣ. ಈ ಮೂವಿ ಫೀಲ್ಡ್ ಅಲ್ಲಿ ಬರ್ಬೇಕಂದ್ರೆ ನಿಮಗೆ ಯಾರಾದ್ರೂ ಇನ್ಸ್ಪಿರೇಷನ್ ಅಂತ ಇದ್ದಾರೆ? ಆ ಥರ ಯಾರು ಇಲ್ಲ. ಆದ್ರೆ ಇದ್ರೆ ನಮ್ಮ ಸ್ನೇಹಿತರು ನೇಚರ್, ನಮ್ಮ ಕ್ರಿಯೇಷನ್ ಅವರ ತಂಡದವರೇ ನಮ್ಗೆ ಅವರೇ ಅಂತಾನೆ ನಾವು ಹೇಳ್ಬೇಕಾಗುತ್ತೆ. ನಿಮ್ಮ ಫೇವರೇಟ್ ಹೀರೋ ಯಾರು? ನಾನು ಅವಾಗಿನಿಂದನೂ ಇಷ್ಟಪಡುವಂಥದ್ದು ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರನ್ನ ಬಹಳ ನಾನು ಇಷ್ಟಪಡ್ತಾ ಇದ್ದೆ. ಅಚ್ಚುಮೆಚ್ಚಿನ ನನಗೆ ಅವರು ಪ್ರೀತಿಯ ಒಂದು ನಾನು ಅಭಿಮಾನಿ ಆಗಿರ್ತೀನಿ ಅವ್ರಿಗೆ. ನನಗೆ ಅವ್ರು ಬಹಳ ದೇವರಿದ್ದಂಗೆ ಅವರು, ಹೃದಯವಂತರು. ಅವರ ಒಂದು ನಡೆದಾಡುವ ಯಾವ ರೀತಿ ಮಾರ್ಗ ಅಂತ ಹೇಳ್ತಾರಲ್ಲ, ಆ ಮಾರ್ಗದಲ್ಲೇ ನಾನು ಕೂಡ ನಡೀತಾ ಇದ್ದೀನಿ. ನಾನು ಆಡುವಂತ ಆಡಿಟೋರ್ಗಳಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಆಡಿಟೋರ್ ನಾನು ಹಾಡಿನ ಹಾಡುಗಳು. ಆ ಹಾಡುಗಳಲ್ಲಿ 90% ಬಂದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹಾಡುಗಳಲ್ಲೇ ನಾನು ಹಾಡ್ತಾ ಇರೋದು ಜಾಸ್ತಿ. ನಿಮ್ಮ ಈ ಗಾಂಧಿನಿ ಗೆಸ್ಟ್ ಹೌಸ್ ಮೂವಿಗೆ ಒಳ್ಳೆ ಯಶಸ್ಸು ಬಂದಿದೆ ಸರ್. ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡಿ. ಇಷ್ಟೊತ್ತು ನಮ್ಮ ಟೀಮ್ ಜೊತೆ ಇದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಧನ್ಯವಾದಗಳು. ಕರುನಾಡ ಜನತೆಗೆ ನಿಮ್ಮ ಪ್ರೀತಿಯ ಗಿರೀಶ್ವರ ಮಾಡುವ ಅಭಿನಂದನೆಗಳು ಸಲ್ಲಿಸ್ತೇನೆ. ಗಾಂಧಿನಿ ಗೆಸ್ಟ್ ಹೌಸ್ ಸಿನಿಮಾವನ್ನು ದಯವಿಟ್ಟು ನೀವೆಲ್ಲ ಬೆಂಬಲಿಸಿ, ಪ್ರೋತ್ಸಾಹಿಸಿ. ನಿಮ್ಮೆಲ್ಲರ ಹಾರೈಕೆ, ಆಶೀರ್ವಾದ ಹೀಗೆ ಇರಲಿ ಸದಾ ಎಂದು ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತೇನೆ.